ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ದೇನೆ. ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಕರಿಬಾರ್ದು ಅಂತಿಲ್ವಲ್ಲ, ಅವರು ಕರಿಬಹುದು, ನೀವು ಕರಿಬಹುದು, ನಾನು ಕರಿಬಹುದು, ಇನ್ನೊಬ್ರು ಕರಿಬಹುದು, ಯಾರು ಬೇಕಾದ್ರೂ ಊಟಕ್ಕೆ ಕರಿಬಹುದು. ಊಟಕ್ಕೆ ಕರೆಯೋದ್ರಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಪರಮೇಶ್ವರ ಹಿರಿಯ ನಾಯಕ ಗೃಹಮಂತ್ರಿಗಳಿದ್ದಾರೆ. ಸೊ ಅವರಿಗೆ ಆದಂತ ಕೆಲವು ಒತ್ತಡಗಳಿರ್ತದೆ. ಅವರ ಏನು ಜನಾಂಗದ ಕೆಲವು ಶಾಸಕರು ಆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಬಜೆಟ್ ಕೂಡ ಹತ್ರ ಬರ್ತಾರೆ. ಬಜೆಟ್ನಲ್ಲಿ ಪೂರ್ವಭಾವಿಯಾಗಿ ಏನು ಮಾಡಬಹುದು, ಕಾಂತರಾಜ್ ವರದಿಗೆ ಚರ್ಚೆಗಳು ಪ್ರಾರಂಭ ಆಗಿದೆ. ಕಾಂತರಾಜ್ ವರದಿನಲ್ಲಿ ಅವರ ನೀವೇನಿರಬೇಕು ಚರ್ಚೆ ಆಗಿದೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಭೆ ಸೇರ್ತಕ್ಕಂಥದ್ದು ಸಾಮಾನ್ಯ ಕಾರಣ. ಒಪ್ಪಂದ ಆಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಹೇಳಿಕೆ ಬಳಿಕ ಒಂದಷ್ಟು ಬದಲಾವಣೆಗೆ ಚರ್ಚೆ ಅವರಿಗಾಗಲೇ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದು. ಕುಮಾರಸ್ವಾಮಿ ಅವರು ಸರ್ಕಾರದಿಂದ 60% ಕಮಿಷನ್ ಆರೋಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಕೂತ್ಕೊಂಡು ಕಮಿಷನ್ ತೆಗೆದುಕೊಂಡಿದ್ದಾರೆ 50%. ಕುಮಾರಸ್ವಾಮಿ ಅವರಿಗೆ ವರ್ಷ ಕರ್ನಾಟಕದಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ. ದೇಶದಲ್ಲಿ ಸೇವೆ ಮಾಡಿ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು ಸಲಹೆಗಳನ್ನು ಕೊಡಲಿ ಅಂತೇಳಿ 25ನೇ ಇಸ್ವಿನಲ್ಲಾದರೂ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಪ್ರಪಂಚ ಕೊಟ್ಟು ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ. 40% ದೊಡ್ಡ ಹೋರಾಟ ಮಾಡಿ ಸರ್ ಕಾಂಗ್ರೆಸ್ ಅದ್ರ ಮೇಲೆ ಹೇಳಿದಲ್ಲಪ್ಪ, ಹೊಸ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದೀನಲ್ಲ. 60% 40% ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನನ್ನ, ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಇಲ್ಲ ಅಂತಲ್ಲ, ಕುಮಾರಸ್ವಾಮಿ ಅವರಿಗೂ ಅಧಿಕಾರ ಇದೆ. ಕೇಂದ್ರದಲ್ಲಿ ಬಹಳ ಉನ್ನತವಾದಂತಹ ಸ್ಥಾನವನ್ನು ಅವರು ಗಳಿಸಿದ್ದಾರೆ. ಈ ದೇಶಕ್ಕೆ ಸೇವೆ ಮಾಡ್ತಾರೆ. ಅದರಲ್ಲಿ ಅವರು ರಾಜ್ಯಕ್ಕೆ ಕೊಡುಗೆಗಳು ಏನನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಸಿಗಬೇಕಾದಂತಹ ಪಾಲುಗಳನ್ನು, ದೊರೆಯಬೇಕಾದಂತಹ ಯೋಜನೆಗಳನ್ನ, ಇದ್ರ ಬಗ್ಗೆ ಒತ್ತಡವನ್ನ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ತೋರಿಸಿ ರಾಜ್ಯಕ್ಕೆ ಒಳಿತನ್ನ ಬಯಸಲಿ, ಒಳಿತನ್ನ ಮಾಡಲಿ. ಬರೋದು ಆರೋಪ ಮಾಡೋದು, ಬರೋದು ಶನಿವಾರ ಭಾನುವಾರ ಬರೋದು ಆರೋಪ ಮಾಡೋದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ಚುನಾವಣೆಗಳೆಲ್ಲ ಬಹಳ ದೂರ ಇದೆ. ಆ ಸಂದರ್ಭದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ನಡೀಲಿ. ನಾನು ಬಯಸ್ತಾ ಇರೋದು ಒಬ್ಬ ನಾಯಕರಿಂದ ಅಭಿವೃದ್ಧಿಯ ಚಿಂತನೆಗಳು, ಆ ಅಭಿವೃದ್ಧಿಯ ಚಿಂತನೆಗಳನ್ನ ಮಂಥನ ಮಾಡಲಿ ಅಂತೇಳಿ ನಾನು ಬಯಸ್ತೇನೆ. ವಿಚಾರವಾಗಿ ಕುರ್ಚಿ ವಿಚಾರ ಚರ್ಚೆ ಆಗ್ತದೆ. ಸತೀಶ್ ಜಾರಕಿಹೊಳಿ ಅವರು ಮುಂದೆ 28ಕ್ಕೆ ಸಿಎಂ ಆಕಾಂಕ್ಷಿ ನಾನು ಕೂಡ, ಈಗ ಸಿಎಂ ಕುರ್ಚಿ ಖಾಲಿ, ಮುಂದೆ ನಾನು ಕೂಡ ಆಕಾಂಕ್ಷಿ. ನೀವು ಕೇಳಬೇಕು, ಅವ್ರ ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಆಗಿಲ್ಲ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಗಂಟು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಸಾಕಷ್ಟು ಜನ ಇದೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಿಕ್ಕಾಗುತ್ತೆ. ನನಗೆ ಗೊತ್ತಿಲ್ಲ. ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕಾದಂತ ಜವಾಬ್ದಾರಿ 140 ಜನ ಶಾಸಕರ ಮೇಲೆ. 140 ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ, ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ, ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ.
ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವರ್ಗಾವಣೆ ಅನ್ನೋ ವಿಚಾರ ರೇಸ್ನಲ್ಲಿ ಕೆ ಸುರೇಶ್ ರೇಸ್ ಕೂಡ ಕೇಳಿರ್ತಾರೆ. ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ, ನಾನು ಸ್ಪಷ್ಟಪಡಿಸಿ. ನಾನು ಮತ್ತೊಮ್ಮೆ ಒಂದು ನಾನು ಯಾವುದೇ ಹುದ್ದೆಗೂ ಕೂಡ ನಾನು ಆಕಾಂಕ್ಷಿ ಅಲ್ಲ. ನಾನು ಸ್ಪಷ್ಟವಾಗಿ ಜನ ನನಗೆ ಕೊಟ್ಟಂತ ತೀರ್ಪನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿ ಅಷ್ಟಕ್ಕೆ ಬೇರೆ ಹೇಳಲಿಕ್ಕೆ ಬಯಸಿದೆ. ಪಕ್ಷ ತೀರ್ಮಾನ ಮಾಡಿದೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ನೋಡ್ರಿ, ಈಗ ಆಲ್ರೆಡಿ ಸಿಎಂ ಸ್ಥಾನದಲ್ಲಿ ಒಬ್ಬರು ಕೂತಿದ್ದಾರೆ, ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೊಬ್ರು ಕೂತಿದ್ದಾರೆ. ಅದು ಖಾಲಿ ಆಗುವಂತ ಸಂದರ್ಭದಲ್ಲಿ ಪಕ್ಷ ಅದನ್ನ ಚರ್ಚೆ ಮಾಡುತ್ತೆ. ನಾನು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೆ. ಏನೇ ತೀರ್ಮಾನ ಮಾಡಬೇಕು ಅಂತ ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ತೀರ್ಮಾನ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ, ಅವರು ತೀರ್ಮಾನ ಮಾಡ್ತಾರೆ. ಕೆಲವರು ಆಕಾಂಕ್ಷಿಗಳು ಇದ್ದಾರೆ. ಶಿವಕುಮಾರ್ ಅವರು ಕೂಡ ಇರಲೇಬೇಕು ಆ ಸೀಟಲ್ಲಿ ಅಂತಕ್ಕಂಥದ್ದು ಏನಿಲ್ಲ. ಅವರು ಕೂಡ 4 ವರ್ಷನ 5 ವರ್ಷನ ಅವರು ಕೂಡ ಆಡಳಿತವನ್ನ ನಡೆಸಿದ್ದಾರೆ, ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಯಾರು ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಆದ್ರೂ ಸಂತೋಷ, ರಾಜಣ್ಣ ಆದ್ರೂ ಸಂತೋಷ, ಪರಮೇಶ್ವರ್ ಆದ್ರೂ ಒಬ್ಬೊಮ್ಮೆ ಆದ್ರೂ ಇನ್ನೊಬ್ರು ಸಂತೋಷ, ಅಥವಾ ಇನ್ಯಾರಾದ್ರೂ ನಾವು ಆಗ್ಲೇಬೇಕು ಅಂತ ಹೇಳಿ ಬಹಳ ತರಾತುರಲ್ಲಿ ಅವರು ಅಷ್ಟು ಸಂತೋಷ. ಯಾರು ಆಗ್ಬಾರ್ದು ಅಂತ ಏನಿಲ್ಲ, ಆಗ್ಬೋದು, ಎಲ್ಲರೂ ಆಗ್ಬೋದು. ಪಕ್ಷದ ದೃಷ್ಟಿಯಿಂದ ಪಕ್ಷವನ್ನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದಂತ ಜವಾಬ್ದಾರಿ, ಗುರುತರ ಜವಾಬ್ದಾರಿ ಎಲ್ಲ ನಾಯಕರ ಮೇಲೆ.